ಸ್ನೇಹಿತರೆ ಎಚ್ಚರ, ಮದ್ದು ಕೊಡೋ ನೆಪದಲ್ಲಿ ಹಣ ದೋಚುವ ಖದೀಮರ ಗ್ಯಾಂಗ್ ತಲೆಗೆತ್ತಿದೆ. ಮದ್ದು ತಿನ್ನಿಸಿ ನಿಮ್ಮಲ್ಲಿದ್ದ ಹಣವನ್ನೆಲ್ಲ ನುಂಗಿ ನೀರು ಕುಡಿತಾರೆ. ಇವರು ಕೊಟ್ಟ ಪುಡಿಯನ್ನ ನೀವು ತಿಂದಿದ್ದೇ ಆದಲ್ಲಿ ಇರುವ ಅಲ್ಪ ಸ್ವಲ್ಪ ಕಾಸನ್ನ ಕೂಡ ಕಳ್ಕೊಂಡು ಬೀದಿಗೆ ಬರ್ತೀರಾ. ಹಣ ಕಳ್ಕೊಂಡ್ರೆ ಪೊಲೀಸ್ ಕೂಡ ನಿಮ್ಮ ದೂರನ್ನ ತಗೊಳ್ಳೋದಿಲ್ಲ. ಯಾಕಂದ್ರೆ ದುಡ್ಡು ದೋಚೋ ಖದೀಮರ ಬಗ್ಗೆ ಸಣ್ಣ ಸಾಕ್ಷಿ ಮಾಹಿತಿ ಕೂಡ ನಿಮಗೆ ಸಿಗೋದಿಲ್ಲ. ಹೇಗೆ ವಂಚನೆ ಮಾಡ್ತಾರೆ? ಮನೆಗೆ ಎಂಟ್ರಿ ಕೊಡುವ ಖದೀಮರು ಮೊದಲಿಗೆ ಯಾರಿಗಾದ್ರೂ ಆರೋಗ್ಯ ಸಮಸ್ಯೆ ಇದೆಯಾ ಎಂದು ತಿಳಿದುಕೊಳ್ತಾರೆ. ನೀವು ಈ ಔಷಧಿ ಪುಡಿ ತಿಂದ್ರೆ ನಿಮ್ಮ ಆರೋಗ್ಯ ಸಮಸ್ಯೆ ನಿವಾರಣೆಯಾಗುತ್ತೆ ಎಂದು ನಂಬಿಸಿ ಮನೆಯವರಿಗೆ ಮದ್ದಿನ ಪುಡಿ ನೀಡ್ತಾರೆ. ಇದನ್ನ ತಿಂದು ಮನೆಯವರೆಲ್ಲ ಆ ಕಳ್ಳರ ಕೈಗೊಂಬೆಯಾಗಿ ಅವರು ಕೇಳಿದಷ್ಟು ಹಣವನ್ನ ನೀಡ್ತಾರೆ. ಈ ಹಣ ಪಡೆಯೋ ಇವರು ಅಂದು ತಮ್ಮ ಫೋನ್ನ ಸ್ವಿಚ್ ಆಫ್ ಮಾಡಿಕೊಂಡು ನಾಪತ್ತೆಯಾಗ್ತಾರೆ. ಕೆಲ ದಿನಗಳ ಹಿಂದೆ ಚಿಕ್ಕಮಗಳೂರಿನ ಕೊಪ್ಪ ತಾಲೂಕಿನ ಗಡಿಕಲ್ ಹಾಗೂ ಪಕ್ಕದ ಗ್ರಾಮದಲ್ಲಿ ಖದೀಮರ ಮದ್ದಿನ ಜಾಲ ಬೆಳಕಿಗೆ ಬಂದಿದೆ. ಇಲ್ಲಿ ಇಬ್ಬರನ್ನ ತನ್ನ ಬಲೆಗೆ ಬೀಳಿಸಿಕೊಂಡಿರೋ ವಂಚಕರು ಇಬ್ಬರಿಂದ ಬರೋಬ್ಬರಿ 87,400 ರೂಪಾಯಿ ಹಣವನ್ನ ವಂಚಿಸಿದ್ದಾರೆ. ಇಬ್ಬರಿಗೆ ವಂಚಿಸಿರುವುದು ಸದ್ಯಕ್ಕೆ ಬೆಳಕಿಗೆ ಬಂದಿದೆ. ಆದ್ರೆ ಮಾಹಿತಿ ಇಲ್ಲದೆ ಇನ್ನಷ್ಟು ಜನರಿಗೆ ವಂಚಿಸಿರುವ ಬಗ್ಗೆ ಶಂಕೆ ಕೂಡ ಇದೆ. ವಂಚನೆಯ ಅರಿವೇ ಇಲ್ಲದೆ ಇವರ ಜಾಲಕ್ಕೆ ಸಿಲುಕುವ ಜನರಿಗೆ ಮದ್ದಿನ ಕಿಕ್ ಹಿಡಿದ ತಕ್ಷಣ ತಾವು ಮೋಸ ಹೋಗಿರೋದ್ರ ಬಗ್ಗೆ ತಿಳಿಯುತ್ತೆ. ಬಳಿಕ ಆ ಖದೀಮರ ಫೋನ್ಗೂ ಕೂಡ ಕರೆ ಮಾಡ್ತಾರೆ. ಆದ್ರೆ ಫೋನ್ ಸ್ವಿಚ್ ಆಫ್ ಅಂತ ಬರುತ್ತೆ. ವಂಚಕರ ಜಾಲಕ್ಕೆ ಮರುಳಾಗಿ ಮೋಸ ಹೋದವರು ಪೊಲೀಸ್ ಠಾಣೆಗೂ ಕೂಡ ದೂರು ನೀಡಲು ಹೋಗ್ತಾರೆ. ಆದ್ರೆ ಜನ ಯಾವುದೇ ಮಾಹಿತಿ ಪಡೆಯದೆ ತಾವೇ ಸ್ವತಃ ಹಣ ನೀಡಿರೋದ್ರಿಂದ ಯಾವ ಸಾಕ್ಷಿಯೂ ಕೂಡ ಇಲ್ಲ. ಹೀಗಾಗಿ ಪೊಲೀಸರು ದೂರನ್ನ ದಾಖಲಿಸಿಕೊಳ್ಳೋದಿಲ್ಲ. ಹೀಗಾಗಿ ಎಲ್ಲರೂ ಕೂಡ ಎಚ್ಚರದಿಂದಿರಿ. ಸೌಜನ್ಯ, ವಿಜಯ ಟೈಮ್ಸ್, ಬೆಂಗಳೂರು.